ನಮಗೆ ಬೆಂಗಳೂರು ಸಿಟಿ ಮತ್ತು ಅರ್ಬನ್ ರೂರಲ್ ಡಿಸ್ಟ್ರಿಕ್ಟ್ ಇವಕ್ಕೆಲ್ಲ ರಾಮನಗರ ಜಿಲ್ಲೆ ಕುಡಿಯೋ ನೀರಿಗೆ ಅನುಕೂಲ ಆಗ್ತದೆ. ಸೊ ನಾವು ಸುಪ್ರೀಂ ಕೋರ್ಟ್ನವರು ಹೇಳಿದ್ದಾರೆ ಕುಡಿಯೋ ನೀರಿಗೆ 4.75 TMC ನೀರನ್ನು ಬಳಸ್ಕೋಬೋದು ಅಂತ ಹೇಳಿದ್ದಾರೆ. ಆ ನೀರನ್ನು ಕೂಡ ನಾವು ಉಪಯೋಗಿಸ್ಕೊಂಡಾಗ ಆಗ್ತದೆ. 2018ರಲ್ಲಿ ಸುಪ್ರೀಂ ಕೋರ್ಟ್ನವರು ವರದಿ ಕೊಟ್ಟಿದ್ದಾರೆ. ಸೊ ಅದು ಕೂಡ ಉಪಯೋಗ ಆಗುತ್ತೆ. ಇದನ್ನು ಕೂಡ ಗಮನಕ್ಕೆ ತಂದಿದ್ದೀವಿ. ನೀವು ಕಾವೇರಿ ರಿವರ್ ಅಥಾರಿಟಿಗೆ ನಿಮ್ಮ ವಾಟರ್ ರಿಸೋರ್ಸಸ್ ಮೂಲಕ ಹೇಳಿ ಅಂತ ಹೇಳಿ ಒತ್ತಾಯ ಮಾಡಿದ್ದೀವಿ. ಎಲ್ಕೂ ಕೂಡ ಅವರು ಸಮಾಧಾನದಿಂದ ಕೇಳಿದ್ದಾರೆ. ನಮ್ಮ ಎಲ್ಲ ಒತ್ತಾಯಗಳಿಗೆ ಸಂಬಂಧಪಟ್ಟವರಿಗೆ ಹೇಳ್ತೇನೆ ಅಂತ ಹೇಳಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. So this is the sum and substance of the discussion we had with Honorable Prime Minister. ಇನ್ನೇನಾದರೂ ನೀವು ಆಯ್ತಲ್ಲ, ಮುಗೀತಲ್ಲ ಸರ್. ಅದಾದ್ಮೇಲೆ ಖರ್ಗೆ ಅವರು ಏನೋ ಭೇಟಿ ಆಗಿದ್ರು ಅಂತ. ಖರ್ಗೆ ಅವರು ಕರೆಕ್ಟಾಗಿ ಕಾಲ್ ಅಷ್ಟೇ. ಅವರು ಅಲ್ಲಿದ್ದರು, ಭೇಟಿ ಮಾಡಕ್ಕೆ ಹೋಗಿದ್ದು ಅಷ್ಟೇ. ನಮ್ಮ AICC ಪ್ರೆಸಿಡೆಂಟ್ ಅಲ್ವ ಅವರು ಭೇಟಿ ಮಾಡೋಕ್ಕೆ, ಮತ್ತು ಅದಕ್ಕಿಂತ ಕರ್ನಾಟಕದವರು ಅವ್ರನ್ನ ಭೇಟಿ ಮಾಡ್ಕೋಬೇಕು. ಸರ್, ಈಗ ಮಹದಾಯಿ ವಿಚಾರವಾಗಿ ಈ ಹಿಂದೆನೂ ಸಹಿತ ಬಹಳಷ್ಟು ಬಾರಿ ಕೇಂದ್ರಕ್ಕೆ ಮನವಿ ಮಾಡಿಕೊಂಡ್ರು ಸಹಿತ ಆಗಿಲ್ಲ. ಬಿಜೆಪಿ ಸರ್ಕಾರದ ಸಂದರ್ಭದಲ್ಲಿ ಮನವಿಯನ್ನು ಮಾಡಿಕೊಂಡ್ರು, ಆದ್ಮೇಲೆ ನಿಮ್ಮ ಸರ್ಕಾರ ಬಂದರೂ ಮನವಿ ಮಾಡಿಕೊಂಡ್ರು, ಕೇಂದ್ರಕ್ಕೆ ಅವಕಾಶವನ್ನ ಪರ್ಮಿಷನ್ ಇನ್ನೂವರೆಗೂ ಸಹಿತ ಕೊಟ್ಟಿಲ್ಲ. ಅದ್ರ ಬಗ್ಗೆ ಸ್ವಲ್ಪ, ಯಾಕಂದ್ರೆ ಎರಡು ಬಹಳಷ್ಟು ಬಾರಿ ಮನವಿ ಕೊಟ್ಟರು ಏನೂ ಉಪಯೋಗ ಆಗ್ತಾ ಇಲ್ಲ ಅಂತ. ಉಪಯೋಗ ಇಲ್ಲ. ನಾನು ಅದಕ್ಕೇನೆ ಅಸೆಂಬ್ಲಿನಲ್ಲಿ ಹೇಳಿದ್ದೀನಿ, ನೀವೆಲ್ಲ ಒಪ್ಕೊಂಡ್ರೆ ಆಲ್ ಪಾರ್ಟಿ ಡೆಲಿಗೇಷನ್ ಹೋಗೋಣ ಅಂತ. ಮಹದಾಯಿ ಬಗ್ಗೆ, ಮೇಕೆದಾಟು ಬಗ್ಗೆ, ಅಪ್ಪರ್ ಕೃಷ್ಣ ಬಗ್ಗೆ, ಆಮೇಲೆ ಭದ್ರಾ ಬಗ್ಗೆ, ಇವೆಲ್ಲರ ಬಗ್ಗೆನೂ ಕೂಡ ಆಲ್ ಪಾರ್ಟಿ ಡೆಲಿಗೇಷನ್ ಹೋಗೋಣ ಅಂತ ಹೇಳಿದ್ದೀನಿ. ಆಲ್ ಪಾರ್ಟಿ ಡೆಲಿಗೇಷನ್ನು ಅದಕ್ಕೆ ಒಪ್ಕೊಂಡ್ರೆ ಹೋಗ್ತೀವಿ. ನಾನು ಪತ್ರ ಕೂಡ ಬರೀತಾ ಇದ್ದೀನಿ. ಸರ್, ನಿಮ್ಮ ಅನ್ನಭಾಗ್ಯ ಯೋಜನೆಗೆ ಇನ್ನೂ ಅಕ್ಕಿ ಕೇಂದ್ರದಿಂದ ಕೊಟ್ಟಿಲ್ಲ ಅಂತ, ಅದ್ರ ಬಗ್ಗೆ ಏನಾದರೂ ಪ್ರಸ್ತಾಪ ಮಾಡಿದ್ರ ಅಂತಿಲ್ಲ? ಈಗ ಅನ್ನಭಾಗ್ಯ ಅಕ್ಕಿ ಸಿಕ್ಕದೇ ಇರೋದ್ರಿಂದ ದುಡ್ಡು ಕೊಡ್ತಾ ಇದ್ದೀವಿ. 170 ರೂಪಾಯಿ ಒಬ್ಬ ವ್ಯಕ್ತಿಗೆ, ಒಟ್ಟು 5 ಜನಕ್ಕೆ 170 ರೂಪಾಯಿ ಕೊಡ್ತೀವಿ. ಪ್ರತಿಯೊಬ್ಬರಿಗೂ ಕೂಡ 170 ರೂಪಾಯಿ ಕೊಡ್ತೀವಿ. 34 ರೂಪಾಯಿ 1 kg ಅಂತೆ 170 ರೂಪಾಯಿ ಕೊಡ್ತಾ ಇದ್ದೀವಿ. ಅಕ್ಕಿ ಸಿಕ್ಕಲಿಲ್ವಲ್ಲ, ಕೇಂದ್ರ ಸರ್ಕಾರದವ್ರು ರಾಜಕೀಯ ಮಾಡಿಬಿಟ್ರು, ಹಾಗಾಗಿ ಅಕ್ಕಿ ಕೊಡ್ತಾ ಇದ್ದೀವಿ, ದುಡ್ಡು ಕೊಡ್ತಾ ಇದ್ದೀವಿ. ಕೆಲವು ಸರ್ವೆ ಪ್ರಕಾರ ಜನಕ್ಕೂ ಇದೆ ಬೆಟರ್. GST ಹಣ ಬಾಕಿ ಇತ್ತು GST ಹಣ ಬಾಕಿ ಇತ್ತು ಕೇಂದ್ರದಿಂದ, ನೀವು ಪದೇ ಪದೇ ಹೇಳ್ತಾ ಇದ್ರಿ. ಅದ್ರ ಬಗ್ಗೆ ಏನು ಮಾತಾಡಿದ್ರಿ? ಯಾವುದು GST ಬಗ್ಗೆನಾ? ಅವೆಲ್ಲ ಬೇರೆ ವಿಚಾರಗಳು ಮಾತಾಡಿ. ಇವಾಗ 5 ವಿಚಾರಗಳ ಬಗ್ಗೆ ಸುಮ್ಮನೆ ಡೈಲ್ಯೂಟ್ ಆಗಿಬಿಡ್ತವೆ ಅಂತ ಹೇಳಿ ಹೆಚ್ಚು ಮಾತಾಡಕ್ಕೆ ಹೋಗಲಿಲ್ಲ. ಇವಿಷ್ಟು ಮಾತಾಡಿದೆ.